ಚಾಣಕ್ಯರಿಗೆ ತುಂಬಿದ ಸಭೆಯಲ್ಲಿ ನಂದರಾಜ ಜುಟ್ಟಿಡ್ಕೊಂಡು ಹೊರಗಡೆ ಹಾಕಿದ. ಅಲ್ಲಿ ಚಾಣಕ್ಯರಿಗೆ ಸಿಕ್ಕಾಪಟ್ಟೆ ಅವಮಾನ. ಅದೇ ನಾವಾಗಿದ್ರೆ ಏನ್ ಮಾಡ್ತಾ ಇದ್ವಿ, ಆ ಒಂದು ಕೋಪದಲ್ಲಿ ಒಬ್ಬೊಬ್ಬನೇ ಹೊಡೆಯಕ್ ಹೋಗಿ ನಾವೇ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತಾ ಇದ್ವಿ. ಆದ್ರೆ ಚಾಣಕ್ಯ ಅವ್ರು ಆತರ ಮಾಡ್ಲಿಲ್ಲ. ಅಲ್ಲಿ ಯಾರನ್ನೂ ಅಳಿಸ್ಲೂ ಇಲ್ಲ, ಸುಮ್ನೆ ತಮ್ಮ ಶಿಕೆನ ಬಚ್ಚಿಟ್ರು. ಯಾಕೆ ಗೊತ್ತಾ, ಅವ್ರಿಗೆ ಗೊತ್ತಿತ್ತು ಎಮೋಷನ್ ಕಂಟ್ರೋಲ್ ತಪ್ಪಿದ್ರೆ ಗೇಮ್ ಓವರ್ ಅಂತ. ಸೊ ವೆಲ್ಕಮ್ ಬ್ಯಾಕ್, ಇದು ಚಾಣಕ್ಯನ ಸೀಕ್ರೆಟ್ ಸೈಕಾಲಜಿ ಪಾರ್ಟ್ 2. ಸೊ ಇವತ್ತು ನಾವು ಕಲಿಯೋಣ ಉಳಿದ ಒಂದು 3 ಮೈಂಡ್ ಸೆಟ್ ಆಕ್ಸ್. ಇದು ನಿಮ್ಮನ್ನ ಅನ್ಸ್ಟಾಪಬಲ್ ಮಾಡುತ್ತೆ. ಸೊ ನಮಸ್ಕಾರ ಗೈಸ್, ನಾನು ನಿಮ್ಮ ಯಶವಂತ್. ಕಳೆದ ವಿಡಿಯೋದಲ್ಲಿ ನಾವು ಮೆದುಳಿನ RAS ಪಿಲ್ಲರ್ ಮತ್ತು ನೆಗೆಟಿವ್ ವಿಜುವಲೈಸೇಷನ್ ಬಗ್ಗೆ ಮಾತಾಡ್ಕೊಂಡ್ವಿ. ನೀವು ಒಂದ್ವೇಳೆ ನೋಡದೆ ಹೋದ್ರೆ ಐಕಾರ್ಡ್ ನಲ್ಲಿ ಒಂದು ವಿಡಿಯೋ ಬರುತ್ತೆ, ತಪ್ಪದೆ ಮಿಸ್ ಆಗದೆ ನೋಡಿ. ಆದ್ರೆ ಇವತ್ತಿನ ಲೆಸನ್ ಮಾತ್ರ ನಿಮ್ಮ ಒಂದು ಆಕ್ಷನ್ ಟೇಕಿಂಗ್ ಎಬಿಲಿಟಿನ 10x ಮಾಡುತ್ತೆ. ಸೊ ವಿಡಿಯೋನಲ್ಲಿ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ಅಂಡ್ ವಿಡಿಯೋಗಿನ ಲೈಕ್ ಮಾಡಿದ್ರೆ ತಪ್ಪದಿಂದ ಲೈಕ್ ಮಾಡಿ. ಇನ್ನಪ್ಪ ನೀವು 1 ಸೆಕೆಂಡ್ ಕೂಡ ಲೇಟ್ ಮಾಡಿದ ವಿಡಿಯೋನ ಶುರು ಮಾಡೋಣ. ಸೀಕ್ರೆಟ್ ನಂಬರ್ 3, ಎಮೋಷನ್ ಕಂಟ್ರೋಲ್. ಚಾಣಕ್ಯರ್ ಅವರು ಈ ತರ ಹೇಳ್ತಾರೆ, ನಿನ್ನ ಎಮೋಷನ್ ನಿನ್ನ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತಂದ್ರೆ ಅದೇ ನಿನ್ನ ಮೊದಲ ಶತ್ರು ಅಂತ. ಇದರ ಒಂದು ಸೈಂಟಿಫಿಕ್ ರೀಸನ್ ಏನೋ ಗೊತ್ತಾ, ಅಮೆಗ್ಡಲಾ ಹೈಜಾಕ್. ಸೈನ್ಸ್ ಪ್ರಕಾರ ನಮಗೆ ತುಂಬಾ ಕೋಪ ಬಂದಾಗ ನಮ್ಮೊಂದು ಬ್ರೈನ್ ನಲ್ಲಿ ಅಮೆಗ್ಡಲಾ ಅನ್ನೊಂದು ಭಾಗ ಹೈಜಾಕ್ ಆಗುತ್ತೆ. ಆ ಒಂದು ಟೈಮ್ ಅಲ್ಲಿ ನಮ್ಮೊಂದು ಲಾಜಿಕ್ ಬ್ರೈನ್ ಕಂಪ್ಲೀಟ್ ಆಗಿ ಸ್ವಿಚ್ ಆಫ್ ಆಗುತ್ತೆ. ಅದಕ್ಕೆ ನೋಡಿ ನಾವು ಕೋಪದಲ್ಲಿ ನಾವು ಆಡಿದ ಮಾತು ಮಾಡಿದ ಕೆಲಸ ಆಮೇಲೆ ನಮಗೆ ಪಶ್ಚಾತ್ತಾಪ ಪಡಿಸುತ್ತೆ. ಸೊ ಇಲ್ಲಿ ಸೈಕಾಲಜಿ ಹ್ಯಾಕ್ ಏನಂತಂದ್ರೆ, ಯಾವಾಗಾದ್ರೆ ನಿಮ್ಗೆ ತುಂಬಾ ಕೋಪ ಬರುತ್ತೋ ಅಥವಾ ಯಾರಾದ್ರೂ ನಿಮ್ಗೆ ಅವಮಾನ ಮಾಡ್ತಾರೋ ಅವಾಗ ನೀವು 10 ಸೆಕೆಂಡ್ ಪಾಸ್ ಬಳಸಿ. ನಿಮ್ಮೊಂದು ಬಾಯಿಂದ ಮಾತು ಬರೋ ಮುಂಚೆ 10 ಸೆಕೆಂಡ್ ಎಣಿಸಿ. ಸೊ ಆಗ ನಿಮ್ಮೊಂದು ಬ್ಲಡ್ ಫ್ಲೋ ಅಮೆಗ್ಡಲಾದಿಂದ ವಾಪಸ್ ಲಾಜಿಕಲ್ ಬ್ರೈನ್ಗೆ ಬರುತ್ತೆ. ಚಾಣಕ್ಯರ ಅಂತ ನಿಮ್ಮ ಅವಮಾನವನ್ನು ರಿಯಾಕ್ಷನ್ ಆಗಿ ವೇಸ್ಟ್ ಮಾಡಬೇಡಿ, ಅದನ್ನ ಫ್ಯೂಯಲ್ ಆಗಿ ಕನ್ವರ್ಟ್ ಮಾಡಿ. ಸೊ ಡೋಂಟ್ ರಿಯಾಕ್ಟ್, ಜಸ್ಟ್ ರೆಸ್ಪಾಂಡ್. ಸೀಕ್ರೆಟ್ ನಂಬರ್ 4, ದ ಪವರ್ ಆಫ್ ಅಡಾಪ್ಟಬಿಲಿಟಿ. ಟೈಮ್ ಕುಕಿಂಗ್ ಎವ್ರಿಥಿಂಗ್. ಯಾರಾದ್ರೆ ಸಮಯದ ಜೊತೆ ಬದಲಾಗಲ್ವೋ ಅವರು ಇತಿಹಾಸ ಆಗ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಅಂತಂದ್ರೆ ಚಂಡಮಾರುತ. ದೊಡ್ಡ ದೊಡ್ಡ ಬಿರುಗಾಳಿ ಬಂದಾಗ ಕಾಡಿನಲ್ಲಿರೋ ಒಂದು ದೈತ್ಯ ಮರ ಈ ತರ ಅನ್ಕೊಳ್ಳುತ್ತೆ, ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ, ನಾನು ಯಾರಿಗೂ ತಲೆ ಬಾಗಲ್ಲ ಅಂತ. ಆದ್ರೆ ರಿಸಲ್ಟ್ಸ್ ಮಾತ್ರ ಆ ಒಂದು ಬರೋ ಬಿರುಗಾಳಿಯಿಂದ ಆ ಮರದ ಬುಡ ಸಮೇತ ಬಿತ್ತಿಸಾಕುತ್ತೆ. ಆದ್ರೆ ಅದರೊಂದು ಕಾಲ್ ಕೆಳಗಡೆ ಒಂದು ಸಣ್ಣ ಹುಲ್ಲು ಗಾಳಿ ಬಂದಾಗ ಸುಮ್ನೆ ಬಾಗುತ್ತೆ, ಗಾಳಿ ಹೋದ್ಮೇಲೆ ಮತ್ತೆ ಎದ್ ನಿಲ್ಲುತ್ತೆ. ಇಲ್ಲಿ ದೈತ್ಯ ಮರ ಸೋತೋಯ್ತು, ಬಟ್ ಅಲ್ಲಿ ವೀಕ್ ಆಗಿರೋ ಒಂದು ಹುಲ್ಲು, ಚಿಕ್ಕ ಹುಲ್ಲು ಬದುಕ್ತು. ಸೊ ಚಾರ್ಲ್ಸ್ ಡಾರ್ವಿನ್ ಹೇಳಿದ್ದು ಸರ್ವೈವಲ್ ಆಫ್ ಫಿಟೆಸ್ಟ್ ಅಂತಲ್ಲ, ಸರ್ವೈವಲ್ ಆಫ್ ಮೋಸ್ಟ್ ಅಡಾಪ್ಟೇಬಲ್ ಅಂತ ಹೇಳಿದ್ರು. ನಿಮ್ಮೊಂದು ಅಹಂಕಾರ ಆ ಮರದ ತರ ಇದ್ರೆ ನಿಮ್ಮೊಂದು ಲೈಫ್ ನಲ್ಲಿ ಬ್ರೇಕ್ ಆಗ್ತೀರಾ. ನಿಮ್ಮೊಂದು ಪ್ರಿನ್ಸಿಪಲ್ಸ್ ರಿಗಿಡ್ ಆಗಿರ್ಲಿ, ಅದರ್ ಪ್ಲಾನ್ಸ್ ಮಾತ್ರ ಫ್ಲೆಕ್ಸಿಬಲ್ ಆಗಿರ್ಲಿ. ನಿಮ್ಮೊಂದು ಗುರಿ ಬದಲಾಗಬಾರದು, ಆದ್ರೆ ನಿಮ್ಮ ದಾರಿ ಮಾತ್ರ ಬದಲಾಗಬೇಕು. ಪ್ಲಾನ್ ಎ ವರ್ಕ್ ಆಗ್ಲಿಲ್ವಾ, ಚೇಂಜ್ ದ ಪ್ಲಾನ್ ಬಿ, ಬಟ್ ನಾಟ್ ದ ಗೋಲ್. ಆ ಒಂದು ಮರದ ತರ ಮುರಿಬೇಡಿ, ಆ ಒಂದು ಹುಲ್ಲಿನ ತರ ಯಾವ ಟೈಮ್ ಏನ್ ಮಾಡ್ಬೇಕು ಆ ತರ ಮಾಡಿ. ಅಂಡ್ ಸೀಕ್ರೆಟ್ ನಂಬರ್ 5, ದ ಜಿಗರ್ನಿಕ್ ಎಫೆಕ್ಟ್. ನಮ್ಮಲ್ಲಿ ತುಂಬಾ ಜನ ಮಾಡೋ ತಪ್ಪು ಏನು ಅಂತಂದ್ರೆ ಓವರ್ ಥಿಂಕಿಂಗ್ ಮಾಡ್ತಾರೆ. ಆದ್ರೆ ಚಾಣಕ್ಯರ್ ಅವರು ಈ ತರ ಹೇಳ್ತಾರೆ, ನಾಳೆ ಮಾಡೋದನ್ನ ಇವತ್ತೇ ಮಾಡು. ಸೈಕಾಲಜಿಯಲ್ಲಿ ಜಿಗರ್ನಿಕ್ ಎಫೆಕ್ಟ್ ಅಂತ ಒಂದಿದೆ. ನೀವು ಜಸ್ಟ್ ಒಂದ್ ಹೆಜ್ಜೆ ಇಟ್ರೆ ಸಾಕು, ನಿಮ್ಮ ಒಂದು ಬ್ರೈನ್ ಆ ಕೆಲಸ ಮುಗಿಯೋವರೆಗೂ ನಿಮ್ಗೆ ರೆಸ್ಟ್ ತಗೊಳಕ್ಕೆ ಬಿಡಲ್ಲ. ನೀವು 100% ಪರ್ಫೆಕ್ಟ್ ಪ್ಲಾನ್ ಬರೋವರೆಗೂ ನಿಮ್ಮ ಲೈಫ್ ಅಲ್ಲಿ ನೀವು ಕಾಯ್ತಾ ಕೂತ್ಕೊಂಡಿದ್ರೆ ನಿಮ್ಮ ಲೈಫ್ ಅಲ್ಲೇ ಮುಗ್ದೋಗುತ್ತೆ. ಒಂದ್ ವೇಳೆ ನಿಮ್ ಕಡೆ 70% ಐಡಿಯಾ ಇದೆಯಾ, ಸಾಕು ಅದರಿಂದನೇ ಫೀಲ್ಡ್ ಇಳಿರಿ. ಚಾಣಕ್ಯರ್ ಅವರು ಚಂದ್ರಗುಪ್ತನನ್ನ ಮೊದಲೇ ಎಲ್ಲಾನು ಕಲಿಸಿ ಯುದ್ಧಕ್ಕೆ ಕಳಿಸಿಲ್ಲ, ಮೊದಲು ಯುದ್ಧ ಭೂಮಿಯಲ್ಲಿ ನಿಲ್ಲಿಸಿ ಯುದ್ಧ ಮಾಡ್ತಾ ಕಲಿಯೋಕೆ ಹೇಳಿದ್ರು. ಸೊ ನೆನ್ಪಿಟ್ಕೊಳ್ಳಿ, ಬ್ಲೈಂಡ್ ಆಕ್ಷನ್ಸ್ ಕ್ರಿಯೇಟ್ ಕ್ಲಾರಿಟಿ. ಸುಮ್ನೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಭಯ ಪಕ್ಕ ಬಂದೇ ಬರುತ್ತೆ. ಆದ್ರೆ ಎದ್ದು ನೀವೇ ಕೆಲಸ ಮಾಡಿದ್ರೆ ಕಾನ್ಫಿಡೆನ್ಸ್ ಬರುತ್ತೆ. ಆ ಒಂದು ಕಾನ್ಫಿಡೆನ್ಸ್ ಸಾಕು ನಿಮ್ಮೊಂದು ಲೈಫಲ್ಲಿ ಸಕ್ಸಸ್ ಆಗೋದಕ್ಕೆ. ಸೊ ಈಗ ಡಿಸಿಷನ್ ನಿಮ್ಮ ಕೈಯಲ್ಲಿದೆ. ಸೊ ಚಾಣಕ್ಯರು ಒಬ್ಬ ಸಾಮಾನ್ಯ ಹುಡುಗನನ್ನ ರಸೆಯಿಂದ ಎತ್ತಿ ಸಾಮ್ರಾಟನಾಗಿ ಮಾಡಿದ್ರು, ಬರೀ ಕತ್ತಿಯಿಂದಲ್ಲ, ಆ ಸೈಕಾಲಜಿ ಟ್ರಿಕ್ಸ್ ನಿಂದ. ಸೊ ನೀವು ಬರೀ ಇತಿಹಾಸ ಓದೋರಾಗಿರ್ಬೇಕಾ ಅಥವಾ ಇತಿಹಾಸನ ಸೃಷ್ಟಿ ಮಾಡೋರಾಗಿರ್ಬೇಕಾ, ಇದು ನಿಮಗ್ ಬಿಟ್ಟಿದ್ದು. ಈ ಒಂದು ಸೈಕಾಲಜಿ ಟ್ರಿಕ್ಸ್ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ನಿಮ್ಮೊಂದು ಫೀಲ್ಡ್ ನಲ್ಲಿ ನೀವು ಕಿಂಗ್ ಆಗದೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಯಾವ ಪಾಯಿಂಟ್ ನಿಮ್ಗೆ ಮೈಂಡ್ ಬ್ಲೋ ಮಾಡ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ. ಅಂಡ್ ನೀವು ಕೂಡ ಲೈಫ್ ನಲ್ಲಿ ಕಂಟ್ರೋಲ್ ತೆಗೆದುಕೊಂಡು ಗೆಲ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಮಾತ್ರ ಕಮೆಂಟ್ ಬಾಕ್ಸ್ ನಲ್ಲಿ ಐ ಆಮ್ ಅನ್ಸ್ಟಾಪಬಲ್ ಅಂತ ಟೈಪ್ ಮಾಡಿ. ಸೊ ನೀವು ಇಲ್ಲಿವರೆಗೂ ನೋಡಿದ್ರೆ ಅಂತ ಅಂದ್ಬಿಟ್ಟು ನನಗೆ ಅರ್ಥ ಆಗುತ್ತೆ. ಮತ್ತಷ್ಟು ವ್ಯಾಲ್ಯೂಬಲ್ ಕಂಟೆಂಟ್ ನಾನು ನಿಮ್ಗೆ ಡೈಲಿ ತರ್ತಾನೆ ಇರ್ತೇನೆ. ಸೊ ಮಿಸ್ ಆಗದೆ ಪ್ರತಿಯೊಂದು ವಿಡಿಯೋನ ವಾಚ್ ಮಾಡಿ. ಅಂಡ್ ಹೊಸಬ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೇನೆ. ಅಂಡ್ ಥ್ಯಾಂಕ್ ಫಾರ್ ವಾಚಿಂಗ್. ದಿಸ್ ಇಸ್ ಯಶವಂತ್ ಸೈನಿಂಗ್ ಆಫ್. ಬೈ ಗೈಸ್.